ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಪುಡಿ ಮಾಡೋ ವಿಧಾನ ನೋಡೋಣ. ಶೇಂಗಾ ನೋಡ್ಕೊಂಡು ಗ್ಯಾಸ್ ಹಚ್ಚಿ ಈಗ ಲೋ ಫ್ಲೇಮಲ್ಲಿ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದು ಆರ್ಲಿಕ್ಕೆ ಬಿಡಬೇಕು ಒಂದು 5 to 10 ಮಿನಿಟ್ಸು. ಈ ಥರ ಶೇಂಗಾ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕೋಣ. ಒಂದು ಜಾರು ಶೇಂಗಾ, ಬೆಳ್ಳುಳ್ಳಿ, ಜೀರಿಗೆ, ರುಚಿ ತಕ್ಕಷ್ಟು ಉಪ್ಪು. ನಾನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಖಾರ ಒಂದು 5-6 ಸ್ಪೂನ್. 4 ಸ್ಪೂನ್ ಹಾಕಿದ್ದೀನಿ. ನೀವು ಶೇಂಗಾ ಎಷ್ಟು ಅಂತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಖಾರಕ್ಕೆ ಎಷ್ಟು ಬೇಕಾಗಿರುತ್ತೆ ನಿಮಗೆ ಅಷ್ಟು ಹಾಕ್ರಿ. ಲಾಸ್ಟಿಗೆ ಒಣಗಿರುವಂತಹ ಕರಿಬೇವಿನ ಸೊಪ್ಪು. ಇದು ತರಿಯಾಗಿ ಇರಬೇಕು. ನೋಡಿ, ಇಷ್ಟಾದರೆ ಸಾಕು. ಶೇಂಗಾ ಪುಡಿ ರೆಡಿ. ಈ ಶೇಂಗಾ ಪುಡಿನ ಈ ಜಾರಿಗೆ ಹಾಕ್ತಾಯಿದ್ದೀನಿ. ಇದು 15ರಿಂದ 20 ದಿವಸ ಇಟ್ಕೊಬೋದು, ಏನಾಗಲ್ಲ. ಶೇಂಗಾ ಪುಡಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಶೇಂಗಾ ಪುಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.